ನಮಸ್ಕಾರ ವೀಕ್ಷಕರೇ, ಸೆವೆಂತ್ ಗೇರ್ಗೆ ಸ್ವಾಗತ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಹೇಯ ದಾಳಿಯಲ್ಲಿ ಜೀವತ್ತೆತ್ತ ಭಾರತೀಯರ ನಾಗರಿಕರಿಗೆ ನ್ಯಾಯ ಒದಗಿಸಲು ಕೈಗೊಂಡ ಆಪರೇಷನ್ ಸಿಂಧೂರ ಭಾರತದ ರಕ್ಷಣಾ ಸಾಮರ್ಥ್ಯ ಏನೆಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ. ಈ ಕಾರ್ಯಾಚರಣೆ ಮೂಲಕ ಪಾಕ್ ನೆಲದಲ್ಲಿ ಅವಿತಿದ್ದ ಭಾರತ ವಿರೋಧಿ ಶಕ್ತಿಗಳಿಗೆ ತಕ್ಕ ಶಾಸ್ತಿ ಮಾಡಲಾಗಿದೆ. ನಮ್ಮ ರಕ್ಷಣಾ ಪಡೆಗಳು ತೋರಿದ ಉತ್ಕೃಷ್ಟ ಪರಾಕ್ರಮ ನಮ್ಮ ಮೇಲೆ ದಾಳಿ ಮಾಡುವ ಯಾವುದೇ ದುಷ್ಟ ಶಕ್ತಿಗಳನ್ನು ಮುಲಾಜಿಲ್ಲದೆ ಹತ್ತಿಕ್ಕಲಾಗುವುದು ಎಂಬ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರಿದೆ. ಭಾರತವು ಪಾಕಿಸ್ತಾನದ ಯಾವುದೇ ನಾಗರಿಕರ ಹತ್ಯೆ ಮಾಡದೆ ಉಗ್ರರ ನೆಲೆಗಳು, ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ನಿರ್ದಿಷ್ಟ ದಾಳಿ ನಡೆಸಿ ಅವುಗಳನ್ನು ಧ್ವಂಸಗೊಳಿಸಿದೆ. ಇದಕ್ಕೆಲ್ಲ ಕಾರಣವಾದ ಒಂದು ಮಿಸೈಲ್ ಭಾರತದ ಬಳಿ ಇದೆ. ಹಾಗಾದರೆ ಈ ನೂರಾರು ಕಿಲೋಮೀಟರ್ಗಳ ದೂರದಲ್ಲಿರುವ ಉಗ್ರರ ನಿರ್ದಿಷ್ಟವಾದ ಗುರಿಗಳನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡುವ ಶಕ್ತಿ ಇರುವ ಎದುರಾಳಿಗಳ ಎದೆಯಲ್ಲಿ ತನ್ನ ಸಾಮರ್ಥ್ಯದಿಂದ ನಡುಕ ಹುಟ್ಟಿಸುವ ಭಾರತದ ಸಶಸ್ತ್ರ ಪಡೆಗಳ ಬ್ರಹ್ಮಾಸ್ತ್ರವೆಂದೇ ಕರೆಯಲ್ಪಡುವ ಶಬ್ದಕ್ಕಿಂತ 3 ಪಟ್ಟು ವೇಗದಲ್ಲಿ ಸಾಗಬಲ್ಲ ವಿಶ್ವದ ಅತಿ ವೇಗದ ಸೂಪರ್ ಸಾನಿಕ್ ಕ್ಷಿಪಣಿ ಬ್ರಹ್ಮೋಸ್. ಬ್ರಹ್ಮೋಸ್ ಕ್ಷಿಪಣಿಯನ್ನು ಭೂ, ಜಲ, ವಾಯು ಪ್ರದೇಶವಲ್ಲದೆ ಸಮುದ್ರದ ಒಳಗಿನ ಸಬ್ಮರೀನ್ಗಳಿಂದಲೂ ಉಡಾವಣೆ ಮಾಡಬಹುದಾಗಿದೆ. ಸುಮಾರು 2.5 ಟನ್ ತೂಕವಿರುವ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತದ ಭೂಸೇನೆ ಮೊಬೈಲ್ ಲಾಂಚರ್ ವಾಹನಗಳ ಸಹಾಯದಿಂದ ಹಾಗೂ ಭಾರತದ ವಾಯುಪಡೆ ಸುಖೋಯ್ ಜೆಟ್ ಯುದ್ಧ ವಿಮಾನಗಳ ನೆರವಿನಿಂದ ಉಡಾವಣೆ ಮಾಡಬಹುದಾಗಿದೆ. ಈ ಜೆಟ್ ವಿಮಾನದ ಅಡಿಭಾಗದಲ್ಲಿ ವಿಶೇಷವಾದ ವ್ಯವಸ್ಥೆಯ ಮೂಲಕ ಕ್ಷಿಪಣಿಯನ್ನು ಹೊತ್ತೊಯ್ಯಲು ವ್ಯವಸ್ಥೆಯನ್ನು ನಿರ್ಮಿಸಿದ್ದು ನಮ್ಮ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಬ್ರಹ್ಮೋಸ್ ಸುಮಾರು 290 ಕಿಲೋಮೀಟರ್ ರೇಂಜ್ ಹೊಂದಿದೆ. ಇದಲ್ಲದೆ ಕೆಲವು ಮಾದರಿಗಳು 500 ಹಾಗೂ 800 ಕಿಲೋಮೀಟರ್ ಶ್ರಮಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಉತ್ಕೃಷ್ಟ ಮಾದರಿಯಾದ 1,500 ಕಿಲೋಮೀಟರ್ ರೇಂಜಿನ ಗುರಿಯನ್ನು ಭಾರತವು ಇರಿಸಿಕೊಂಡಿದೆ. ಕ್ಷಿಪಣಿ ಸುಮಾರು 15 ಕಿಲೋಮೀಟರ್ ಎತ್ತರ ಕ್ರಮಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅಲ್ಲದೆ ಭೂಮಿಯ ಕೆಳಮಟ್ಟದಿಂದ ಸುಮಾರು 10 ಮೀಟರ್ ಅಂತರದಲ್ಲಿಯೂ ಕ್ರಮಿಸುತ್ತದೆ. ಇದರಿಂದ ಕ್ಷಿಪಣಿಯು ಶತ್ರು ದೇಶದ ರಾಡಾರ್ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ನೆರವಾಗುತ್ತದೆ. ಬ್ರಹ್ಮೋಸ್ ಕ್ಷಿಪಣಿಯು ಶಬ್ದಕ್ಕಿಂತಲೂ 3 ಪಟ್ಟು ಹೆಚ್ಚು ವೇಗದಲ್ಲಿ ತನ್ನ ಗುರಿಯೆಡೆಗೆ ಧಾವಿಸುತ್ತದೆ. ಅಂದರೆ ಸುಮಾರು 500 ಕಿಲೋಮೀಟರ್ ವ್ಯಾಪ್ತಿಯ ಯಾವುದೇ ಗುರಿಯನ್ನು ನಿಮಿಷ ಮಾತ್ರದಲ್ಲಿ ಧ್ವಂಸಗೊಳಿಸಬಲ್ಲದು. ಭಾರತದ ರಕ್ಷಣಾ ಪಡೆಯ ಪ್ರಮುಖ ಅಸ್ತ್ರಗಳಲ್ಲಿ ಒಂದಾದ ಬ್ರಹ್ಮೋಸ್ ಅನ್ನು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. ಭಾರತದ DRDO ಮತ್ತು ರಷ್ಯಾದ ಸಂಸ್ಥೆ NPO ಇದನ್ನು ನಿರ್ಮಿಸಿದೆ. ಆದ್ದರಿಂದಲೇ ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಸ್ಕುವಾ ನದಿಯ ಹೆಸರುಗಳ ಸಮ್ಮಿಲನದಿಂದ ಬ್ರಹ್ಮೋಸ್ ಎಂಬ ಹೆಸರು ಬಂದಿದೆ. ಮೇ 29ರಂದು ಅಜರ್ಬೈಜಾನ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಘಟನೆಯ ಬಗ್ಗೆ ವಿವರಿಸುತ್ತಾ, ಮೇ 7ರ ಭಾರತದ ಆಕ್ರಮಣದ ನಂತರ ಮೇ 10ರಂದು ಬೆಳಗ್ಗೆ 4:30 ಗಂಟೆಗೆ ಪ್ರಾರ್ಥನೆಯ ನಂತರ ಭಾರತಕ್ಕೆ ಪಾಠ ಕಲಿಸಲು ಸಿದ್ಧವಾಗಿದ್ದೆವು. ಆದರೆ ಅಷ್ಟರೊಳಗೆ ಭಾರತದ ವಾಯುಪಡೆ ಹಾಗೂ ಸೇನಾಪಡೆಯು ಬ್ರಹ್ಮೋಸ್ ಕ್ಷಿಪಣಿಯನ್ನು ಬಳಸಿ ರಾವಲ್ಪಿಂಡಿ ವಿಮಾನ ನಿಲ್ದಾಣ ಹಾಗೂ ಇತರ ಪ್ರಾಂತ್ಯಗಳನ್ನು ಧ್ವಂಸಗೊಳಿಸಿತು. ಭಾರತದಿಂದ ಉಡಾಯಿಸಲ್ಪಟ್ಟ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ತಡೆಯಲು ಪಾಕಿಸ್ತಾನದಿಂದ ಸಾಧ್ಯವಾಗಲಿಲ್ಲ ಎಂದು ಹೇಳಿರುವುದು ಬ್ರಹ್ಮೋಸ್ ಕ್ಷಿಪಣಿಯ ತಾಕತ್ತು ಏನೆಂಬುದನ್ನು ತೋರಿಸುತ್ತದೆ. ಹಾಗಾಗಿ ಕ್ಷಿಪಣಿಯ ಸಾಮರ್ಥ್ಯಕ್ಕೆ ಮಾರು ಹೋಗಿ ಆಗ್ನೇಯ ಏಷ್ಯಾ ಸೇರಿದಂತೆ ಇನ್ನೂ ಹಲವಾರು ದೇಶಗಳು ಈ ಉತ್ಪನ್ನಕ್ಕೆ ಭಾರೀ ಬೇಡಿಕೆ ಇಟ್ಟಿವೆ. ಭಾರತದ ವಾಯು ದಾಳಿಯಲ್ಲಿ ಪಾಕಿಸ್ತಾನದ 9 ವಾಯುನೆಲೆಗಳು ಹಾನಿಗೊಂಡಿರುವುದು ಉಪಗ್ರಹ ಆಧಾರಿತ ಚಿತ್ರಗಳಲ್ಲಿ ಸ್ಪಷ್ಟವಾಗಿದೆ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಬ್ರಹ್ಮೋಸ್ ಕ್ಷಿಪಣಿಯ ತಾಕತ್ತು ಏನು ಎಂಬುದನ್ನು ಪಾಕಿಸ್ತಾನಕ್ಕೆ ಈಗ ಗೊತ್ತಾಗಿದೆ ಎಂದಿದ್ದಾರೆ. ಒಟ್ಟಿನಲ್ಲಿ ತನ್ನ ಮೇಲಿನ ದಾಳಿಗೆ ಬೆಚ್ಚಿದ ಪಾಕಿಸ್ತಾನ ಅಮೆರಿಕದ ಮೂಲಕ ಒತ್ತಡ ಹೇರಿ ತಕ್ಷಣವೇ ಕದನ ವಿರಾಮಕ್ಕೆ ನಿರ್ಧರಿಸಿತು. ಭಾರತವು ನಮ್ಮನ್ನು ಕೆಣಕಿದರೆ ತಕ್ಕ ಶಾಸ್ತಿ ಮಾಡದೆ ಬಿಡುವುದಿಲ್ಲ. ಪಾಕಿಸ್ತಾನ ಗುಂಡು ಹಾರಿಸದಿದ್ದರೆ
ಭಾರತವು ಸಂಯಮ ಕಾಯ್ದುಕೊಳ್ಳಲಿದೆ. ಕಾಲು ಕೆರೆದುಕೊಂಡು ಕಲಹಕ್ಕೆ ಬಂದರೆ ದಂಡಂ ದಶಗುಣಂ ನೀತಿ ಅನುಸರಿಸಲಾಗುವುದು ಎಂದು ನೇರ ಮಾತುಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹಾಗೂ ಇನ್ನೊಮ್ಮೆ ಭಯೋತ್ಪಾದಕ ದಾಳಿ ನಡೆದರೆ ಅದನ್ನು ಯುದ್ಧಕ್ಕೆ ಸಮನಾದ ಕೃತ್ಯ ಎಂದು ಪರಿಗಣಿಸಿ ಏಟಿಗೆ ಎದುರೇಟು ಕೊಡಲು ಭಾರತದ ಪ್ರಧಾನಿ ನಿರ್ಧಾರ ಕೈಗೊಂಡಿದ್ದಾರೆ ಎಂಬುದು ಭಾರತೀಯರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇದೇ ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.